ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಇಂದು ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕಾರ್ಗಿಲ್ ಫ್ಯಾಕ್ಟರಿ ಹತ್ರ ಇದ್ದೀವಿ. ಹರಿಹರ ನಗರದಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟರಿನೂ ಸಹ ಬಂದಿತ್ತು. ಅದನ್ನು ಅವಲಂಬಿಸಿ ಸಣ್ಣ ಪುಟ್ಟ ಫ್ಯಾಕ್ಟರಿ ನಡೀತಾ ಇತ್ತು ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ. ಹರಿಹರ ಲೇತ್ ಅಂತ ಹೇಳಿದರೆ ಇಡೀ ವಿಶ್ವದಿಂದ ಆದರೆ ಕಿರ್ಲೋಸ್ಕರ್ ಬಂದಾಯಿತು. ನಂತರ ಕೆಲವು ವರ್ಷಗಳ ಬಿಟ್ಟು ಕಾರ್ಗಿಲ್ ಎಂಬಂತಹ ಫ್ಯಾಕ್ಟ್ರಿ ಹರಿಹರ ನಗರಕ್ಕೆ ಬಂತು. ಹರಿಹರ ಡೆವಲಪ್ಮೆಂಟ್ ಆಗಬಹುದು ಅಂತ ನಿರೀಕ್ಷೆ ಇತ್ತು. ಅದರಲ್ಲಿ ನಮಗೆ ಮಾಹಿತಿ ಸಿಕ್ಕಂಥ ಪ್ರಕಾರ ಈ ಫ್ಯಾಕ್ಟ್ರಿ ಬೇರೆಯವರಿಗೆ ಮಾರ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಬರ್ರಿ ಆ ಕಾರ್ಮಿಕರ ಜೊತೆ ಮಾತಾಡೋಣ. ಬಂದಿವಿ. ಕಾರ್ಗಿಲ್ ಕಂಪನಿ ಮಾರಾಟ ಒಪ್ಪೋದಿಲ್ಲ. ಕಾರ್ಗಿಲ್ ಕಂಪನಿ ಮಾರಾಟ ಬೇಡವೇ ಬೇಡ. ಕಾರ್ಗಿಲ್ ಕಂಪನಿ ಮಾರಾಟ ಬೇಡವೇ ಬೇಡ. ಕಾರ್ಮಿಕರನ್ನು ಬೇದಿಗೆ ತಳ್ಳಿದ ಕಾರ್ಗಿಲ್ ಮ್ಯಾನೇಜ್ಮೆಂಟ್ಗಳು ಧಿಕ್ಕಾರ. ಕಾರ್ಮಿಕರನ್ನು ಬೇದಿಗೆ ತಳ್ಳಿದ ಕಾರ್ಗಿಲ್ ಮ್ಯಾನೇಜ್ಮೆಂಟ್ಗಳು ಧಿಕ್ಕಾರ. ದುಡಿಯುವ ಕೈಗೆ ಕೆಲಸ ಬೇಕು, ಕೆಲಸ ಕೊಡಿ. ದುಡಿಯುವ ಕೈಗೆ ಬಿಡುವುದಿಲ್ಲ. ಕಂಪನಿ ಮಾರಾಟಕ್ಕೆ ಮುಂದುವರಿಸಿ. ಕಾರ್ಗಿಲ್ ಕಂಪನಿಯನ್ನು ಮುಂದುವರಿಸಿ. ಕಾರ್ಗಿಲ್ ಕಂಪನಿ ಮುಚ್ಚಲು ಒಪ್ಪುವುದಿಲ್ಲ. ಬೇಡ. ಕಾರ್ಗಿಲ್ ಕಂಪನಿ ಮುಚ್ಚಲು ಬಿಡುವುದಿಲ್ಲ. ದುಡಿಯುವ ಕೈಗೆ ಕೆಲಸ ಬೇಕು, ಕೆಲಸ ಕೊಡಿ. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಹೋರಾಟ ನಮ್ಮ ಹಕ್ಕು. ನನ್ನ ಹೆಸರು ಸಂಜಯ್. ನೀವು ಇಲ್ಲಿ ಯೂನಿಯನ್ ಅಧ್ಯಕ್ಷರ? ಹೌದು. ಎಷ್ಟು ವರ್ಷದಿಂದ ಇಲ್ಲಿ ಈ ಸಮಸ್ಯೆ ನಡೀತಾ ಇದೆ? ಎಷ್ಟು ದಿನ ಆಗಿದೆ? ಇದು ಕಳೆದ 9 ತಿಂಗಳಿಂದಲೂ ಈ ಸಮಸ್ಯೆ ನಡೀತಾ ಇದೆ ಸರ್ ಕಂಪನಿಯ ಒಳಗೆ. ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕಂಪನಿ ಮಾರ್ತಾ ಆಗ್ತಿದೆ ಅಂತ ನಮಗೆ ಮಾಹಿತಿ ಇದೆ. ಅದ್ರ ಬಗ್ಗೆ ಇದು 2025 ಮೇ 19ನೇ ತಾರೀಕು ಸಾತ್ವಿಕ್ ಅನ್ನೋ ಕಂಪ್ನಿ ಜೊತೆಗೆ ಟೈಅಪ್ ಮಾಡಿಕೊಂಡು ನಾವು ಕಂಪ್ನಿಯನ್ನು ನಡೆಸ್ತೀವಿ. ಇವೆಲ್ಲ ಎಂಪ್ಲಾಯ್ಸು ಸಾತ್ವಿಕ್ ಕಂಪ್ನಿ ಜೊತೆಗೆ ಆ ಸಾತ್ವಿಕ್ ಕಂಪ್ನಿ ಅಂಡರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿ ಇವರು ನಮಗೆ ನೋಟಿಸ್ ಹಾಕಿದರು. ನಾವು ನಮ್ಮ ಮ್ಯಾನೇಜ್ಮೆಂಟಿಗೆ ಹೇಳಿದ್ದು ಒಂದೇ, ನಾವು ಕಾರ್ಗಿಲ್ ಕಂಪ್ನಿಗೆ ನಂಬಿ ಕಾರ್ಗಿಲ್ ಕಂಪ್ನಿ MNC ಅಂತಂದೇಳಿ ನಾವು ಇಲ್ಲಿ ಸೇರ್ಕೊಂಡಿರೋದು. ಸಾತ್ವಿಕ್ ಅನ್ನೋ ಕಂಪ್ನಿ ಆಗಿದ್ದಿದ್ದು ನಾವು ಸೇರ್ಕೊಂತಿರಲಿಲ್ಲ. ಒಂದು ಕಾರ್ಗಿಲ್ ಕಂಪ್ನಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ. MNC ಕಂಪ್ನಿ ಮಲ್ಟಿನ್ಯಾಷನಲ್ ಕಂಪ್ನಿ, ಹಲವಾರು ಕಡೆ ಕಂಪ್ನಿ ನಡ್ಸ್ಕೊಂತ ಬರ್ತಾ ಇದ್ದಾರೆ 150 ವರ್ಷದಿಂದ. ಆ ಒಂದು ಟ್ರಸ್ಟ್ ಇದೆ ಕಂಪ್ನಿ ಮೇಲೆ. ಹಾಗಾಗಿ ನಾವು ಕಾರ್ಗಿಲ್ ಕಂಪ್ನಿ ಸೇರ್ಕೊಂಡಿರೋದು. ಅಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಹ್ಯೂಜ್ ಇದೆ. ಕಾರ್ಗಿಲ್ಲು ಪ್ರಪಂಚದಲ್ಲಿ ನಂಬರ್ 1 ಕಂಪ್ನಿ. ಈ ಸಾತ್ವಿಕ್ ಅನ್ನೋದು ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥ ಇವರು ಹುಟ್ಟಾಕಿರ್ತಕ್ಕಂಥ ಶ್ಯಾಮ್ ಕಾಂಟ್ರಾಕ್ಟ್ ಆಗಿತ್ತು, ಒಂದು ನಕಲಿ ಕಾಂಟ್ರಾಕ್ಟ್ ಆಗಿತ್ತು. ಹಾಗಾಗಿ ಎಂಪ್ಲಾಯ್ಸ್ನೆಲ್ಲ ಅವ್ರು ಕೆಳಗೆ ತಳಬೇಕು ಅನ್ನೋ ಹುನ್ನಾರ ಅವ್ರಿಗಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಡೆಪ್ಯೂಟಿ ಲೇಬರ್ ಕಮಿಷನರ್ ಹತ್ರ ನಾವು ನಮ್ಮ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ ಕನ್ಸಲೇಷನ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಇವ್ರು ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದು ಶ್ಯಾಮ್ ಕಾಂಟ್ರಾಕ್ಟ್ ಅಂತ ಬೈಲಿಗೆ ಬಂತು. ಸೊ ಆ ಕಾಂಟ್ರಾಕ್ಟ್ನ ಅವರು ಕ್ಲೋಸ್ ಮಾಡಿದರು. ಹಾಗಾಗಿ ಈಗ ಕಳೆದ 4 ತಿಂಗಳಿಂದ ಏನು ಮಾಡಿದ್ರು, ಅವರು ಪ್ರೊಡಕ್ಷನ್ನ ಸ್ಟಾಪ್ ಮಾಡಿದರು. ಪ್ರೊಡಕ್ಷನ್ ಯಾಕೆ ಸ್ಟಾಪ್ ಮಾಡಿದ್ರಿ? ಕಾರ್ನ್ ಯಾಕೆ ತೊಗೊಳ್ತಿಲ್ಲ, ಮೆಕ್ಕೆಜೋಳ ಯಾಕೆ ತೊಗೊಳ್ತಿಲ್ಲ, ಎಷ್ಟೊಂದು ರೈತರು ಬೀದಿಗೆ ಬಂದಿದ್ದಾರೆ, ಮಾರಾಟ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ನಮ್ಮ ಕನ್ಸಂಪ್ಷನ್ ಅಷ್ಟಿತ್ತು. ಕಾರ್ಗಿಲ್ ಕಂಪ್ನಿ ಮೆಕ್ಕೆಜೋಳ ಅಷ್ಟೊಂದು ಕನ್ಸ್ಯೂಮ್ ಮಾಡ್ತಿತ್ತು, ಟ್ರೇಡಿಂಗ್ ಕೂಡ ಮಾಡ್ತಾಯಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ಕನ್ಸಂಪ್ಷನ್ ಇದ್ದಿದ್ದರಿಂದ ಇವ್ರು ತೊಗೊಳ್ತಿರಲಿಲ್ಲ. ಒಳ್ಳೆ ಕಡಿಮೆ ರೇಟ್ ಇದ್ದಾಗ ಯಾಕೆ ಬೈ ಮಾಡ್ತಿಲ್ಲ ಅಂತಂದೇಳಿ ನಾವು ಮತ್ತೆ ಡೌಟ್ ಇದ್ದಿದ್ದರಿಂದ ನಾವು ಮಾನ್ಯ DLC ಸರ್ ಹತ್ರ ಆ ಕೇಸ್ನ ಕ್ಲೋಸ್ ಮಾಡಿರಲಿಲ್ಲ. ಮತ್ತೆ ಅಲ್ಲಿ ನಾವು ಮತ್ತೆ ಹೊಸದಾಗಿ ಕಂಪ್ಲೇಂಟ್ ಮಾಡಿದ್ವಿ. ಸರ್ ಇವರು ಪ್ಲ್ಯಾಂಟ್ನ ಸ್ಟಾಪ್ ಮಾಡಿದ್ದಾರೆ, ಮತ್ತೆ ನಮ್ಮನ್ನೆಲ್ಲ ಪ್ಲ್ಯಾಂಟ್ನ ಕ್ಲೋಸ್ ಮಾಡೋ ಹುನ್ನಾರ ನಡೀತಿದೆ ಅಂತ ಹೇಳ್ಬಿಟ್ಟು ನಾವು ಕೇಸ್ ಮಾಡಿದಾಗ ಕೇಸ್ ಮತ್ತೆ ಮುಂದುವರ್ಸ್ಕೊಂಡು ಬಂದಿದ್ದಲ್ಲಿ ಕಳೆದ 4 ತಿಂಗಳಲ್ಲಿ 120 ಪರ್ಮನೆಂಟ್ ಎಂಪ್ಲಾಯ್ಸ್ ಇದ್ದಿದ್ದರಲ್ಲಿ 60 ಜನನ VSS ಅನ್ನೋ ಸ್ಕೀಮ್ ಹಾಕಿ ತೆಗೆದುಹಾಕಿದ್ರು. 272 ಕಾಂಟ್ರಾಕ್ಟ್ ಲೇಬರ್ಸ್ ಇದ್ದಿದ್ದರಲ್ಲಿ ಇವತ್ತು ಅವರು ಕೂಡ ನಮ್ಮ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಬಂದಿದ್ದಾರೆ. 272 ಕಾಂಟ್ರಾಕ್ಟ್ ಲೇಬರ್ಸಲ್ಲಿ ಅಷ್ಟನ್ನು ತೆಗೆದುಹಾಕಿದ್ದಾರೆ. ಒಂದು 20 ಜನ ಮಾತ್ರ ಉಳಿಸ್ಕೊಂಡಿದ್ದಾರೆ ಡೈಲಿ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ. ಬೇಸಿಕ್ ನೀಡ್ಸ್ ಏನಿದೆ ಆ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ 20 ಜನ ಉಳಿಸ್ಕೊಂಡು ಎಲ್ಲರನ್ನೂ ತೆಗೆದುಹಾಕಿದ್ದಾರೆ. ಸುಮಾರು ಒಂದು 500 ಫ್ಯಾಮಿಲಿ ಇವತ್ತು ಬೀದಿಗೆ ಬಂದಿದೆ. ಇನ್ನು ಉಳ್ಕೊಂಡಿರೋ 60 ಜನನ ಹಾಗೇ ಇದ್ದಾರೆ ಕಂಪ್ನಿ ಒಳಗೆ. ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಿರೋದು, ಅವರಿಗೆ ಬೈ ಮಾಡ್ಕೊಂಡಾರೆ. ಹೌದು, ಅವ್ರು ಕೂಡ ಇದ್ದಾರೆ. ಈಗ ನಮಗೆ ಮಾಹಿತಿ ಇರೋ ಪ್ರಕಾರ ಕೆಲವೊಬ್ಬರು ಕಾರ್ಮಿಕರು ಅವ್ರ ಜೊತೆಗೆ ಜೋಡಿ ಒಳಗೇನೋ ಸಮಥಿಂಗ್ ತಗೊಂಡು ಸರ್ದಾರ ಅಂತ ನಮಗೆ ಮಾಹಿತಿ ಇದೆ. ಅದಕ್ಕೆ ತಾವು ಏನು ಹೇಳ್ತೀರಾ? ಖಂಡಿತ ನಮ್ಮ ಕಾರ್ಮಿಕರು ಯಾರ ಹತ್ರನೂ ಯಾವುದೇ ಶಾಮೀಲ್ ಆಗಿಲ್ಲ. ಕಾಂಟ್ರಾಕ್ಟ್ ಸೂಪರ್ವೈಸರ್ಸ್ಗಳು ಏನು ಮಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ.
ಈಗ ನೋಡಿ 272 ಜನ ಕಾಂಟ್ರಾಕ್ಟ್ ಲೇಬರ್ಸ್ನು ಎಲ್ಲರೂ ತೆಗೆದು ಹಾಕಿದ್ದಾರೆ. ಇವತ್ತು ಕೆಲಸ ಕೊಡ್ತಾರೆ ನೆಕ್ಸ್ಟ್ ಬರೋರು ಅಂತ ಕಾತ್ಕೊಂತ ಮನೆ ಕೂತಿದ್ದಾರೆ. ಇಲ್ಲಿ ಬಂದು ಸ್ಟ್ರೈಕಲ್ಲಿ ಭಾಗವಹಿಸ್ಬೋದು ಅಂತಂದು ಹೇಳ್ಬಿಟ್ಟು ನೆಕ್ಸ್ಟ್ ಬರೋರ ಜೊತೆ ಕೆಲಸ ಕೊಡ್ತೀವಿ ಅಂತಂದು ದಿನ ಹೇಳ್ತಾ ಬರ್ತಾ ಇದ್ದಾರೆ. ಕಳೆದ 4 ತಿಂಗಳಾಯಿತು. 4 ತಿಂಗಳಿಂದ ಮನೆಯಲ್ಲೇ ಕೂತಿದ್ದಾರೆ ಎಲ್ಲರೂ. ಯಾರಿಗೂ ಸ್ಯಾಲ್ರಿ ಇಲ್ಲ. ರೈತರ ಸುಮಾರು 84 ಹಳ್ಳಿಗಳಿದ್ದಾವೆ ನಮ್ಮ ತಾಲೂಕಿನಲ್ಲಿ. ರೈತರು ನಿಮ್ಮ ಜೊತೆ ಯಾಕೆ ಇಲ್ಲ ಈ ಸಂದರ್ಭ? ಖಂಡಿತ ರೈತರು ಕೂಡ ನಮ್ಮ ಈ ಒಂದು ಚಳವಳಿಯಲ್ಲಿ ಭಾಗವಹಿಸ್ತೀವಿ ಅಂತ ನಮಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಆದರೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದೀವಿ. ಖಂಡಿತ ನೀವು ಭಾಗವಹಿಸಿ. ಇದು ಮೊದಲನೇ ದಿನ ಆಗಿರೋದ್ರಿಂದ ಬೇಡ, ನಮ್ಮ ಏನು ಮನವಿ ಇದೆ ಅದು ಮ್ಯಾನೇಜ್ಮೆಂಟು ಅದು ಸ್ವೀಕರಿಸ್ಬೋದು, ಅವರು ಒಪ್ಕೊಂಡು ಇಲ್ಲಿ ಬರ್ಬೋದು ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಅವ್ರು ಯಾರೂ ಬಂದಿಲ್ಲ. ಖಂಡಿತ ನಾಳೆಯಿಂದ ಎಲ್ಲ ರೈತರು ಸುತ್ತಮುತ್ತ ಹಳ್ಳಿಯಲ್ಲಿರೋ ಕಾಂಟ್ರಾಕ್ಟ್ ಲೇಬರ್ಸ್ ಏನಿದ್ದಾರೆ ಅವರು, ನಮ್ಮ ಫ್ಯಾಮಿಲಿಗಳು ಪ್ರತಿಯೊಬ್ಬರು ಭಾಗವಹಿಸ್ತೇವೆ ಈ ಒಂದು ಚಳುವಳಿಗಳಲ್ಲಿ. ಹಲವಾರು ಸಂಘ ಸಂಸ್ಥೆಗಳು ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಫೋನ್ ಮಾಡ್ತಾ ಇದ್ದಾರೆ. ನಾಳೆಯಿಂದ ಖಂಡಿತ ಅವರು ಕೂಡ ಬರ್ತಾ ಇದ್ದಾರೆ. ನಾನು ರೈತರಿಗೆ ನೀವು ಬೆಂಬಲ ತಗೊಂಡ್ರೆ ಸರ್ಕಾರಕ್ಕೂ ನಿಮ್ಮ ಮೆಸೇಜ್ ಹೋಗುತ್ತೆ ಅಂತ ನಮ್ಮ ನಾವು ಸಲಹೆಯನ್ನು ಕೂಡ ಬಯಸ್ತೇವೆ. ಕೊನೆಯದಾಗಿ ಕಾರ್ಮಿಕ ಸಚಿವರಿಗೆ ಏನೇ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಇಲ್ಲಿ ನೋಡಿ, ಈಗ ಈ ಸಮಸ್ಯೆ ಇರೋದು ಕಾರ್ಮಿಕರ ಸಮಸ್ಯೆ ಹೌದಾ? ಹೌದು. ಕಾರ್ಮಿಕರ ಸಮಸ್ಯೆಗೆ ಸಂತೋಷ್ ಲಾವಡ್ ಅವರು ಭಾಳ ಸ್ಪಂದಿಸಿ ಅವ್ರ ಸಮಸ್ಯೆಯನ್ನು ಕ್ಲಿಯರ್ ಮಾಡಕತ್ತಾರ ಸಮಸ್ಯೆ ಇರೋವು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಂತೋಷ್ ಲಾಡ್ ಸಾರ್ನ ನಾವು ಕಳೆದ ಸಾತ್ವಿಕ್ ಅನ್ನೋ ಕಂಪ್ನಿ ಯಾವ ಟೇಕ್ ಓವರ್ ಮಾಡ್ಕೊಳ್ತೀವಿ ಅಂತ ಬಂದರು, ಟೈಅಪ್ ಮಾಡ್ಕೊಳ್ತೀವಿ ಅಂತ ಬಂದರು. ಆ ಟೈಮಲ್ಲಿ ನಾವು ಸಂತೋಷ್ ಲಾಡ್ ಸಾಹೇಬ್ರನ್ನು ಭೇಟಿ ಮಾಡಿದ್ವಿ. ಅವರಿಗೆ ಇದು ಶ್ಯಾಮ್ ಕಾಂಟ್ರಾಕ್ಟ್ ಅಂತ ಗೊತ್ತಾದ ತಕ್ಷಣ ಅವರೇ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ನೋಟಿಸ್ಗಳನ್ನ ಕಳಿಸಿ ಅವರಿಗೆ ಲೈಸೆನ್ಸ್ ಕೊಡಬಾರ್ದು, ಸಾತ್ವಿಕ್ ಅನ್ನೋ ಕಂಪ್ನಿ ಲೈಸೆನ್ಸ್ ಕೊಡಬಾರ್ದು, ಸ್ಟಾಪ್ ಮಾಡಿ ಅಂತಂದೇಳಿ ಅವರೇ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸು, ರಿಜಿಸ್ಟ್ರೇಷನ್ ಆಫೀಸ್ ಪ್ರತಿಯೊಂದು ಕಡೆ ಅವರ ಲೆಟ್ರ್ ಹಾಕಿ ಸ್ಟಾಪ್ ಮಾಡಿಸಿದ್ರು. ಖಂಡಿತ ಸಂತೋಷ್ ಲಾಡ್ ಸಾಹೇಬರು ಆ ಟೈಮಲ್ಲಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಈ ಒಂದು ಸಿಚುವೇಷನಲ್ಲಿ ಅವ್ರನ್ನ ನಾವು ಭೇಟಿ ಮಾಡೋಕ್ಕೆ ಬೆಂಗಳೂರಿಗೆ ಹೋಗಿದ್ವಿ. ಮೊನ್ನೆ ಸೆಷನ್ ಇದ್ದಿದ್ದರಿಂದ ಅವ್ರನ್ನ ನಾವು ಭೇಟಿ ಮಾಡೋಕ್ಕೆ ಆಗಲಿಲ್ಲ. ಖಂಡಿತ ಈ ವಿಚಾರ ಅವ್ರಿಗೆ ತಲುಪಿದೆ. ಅವ್ರ ಪಿ ಅವ್ರ ಜೊತೆ ಕೂಡ ನಾವು ಮಾತಾಡಿದ್ವಿ. ಯಾರ ಜೊತೆ ಮಾತಾಡಿದ್ರೆ? ಅವರ ಪಿ ಅವ್ರ ಹೆಸರು ನೆನಪಾಗ್ತಿಲ್ಲ ನನಗೆ. ಅವ್ರ ಜೊತೆ ಮಾತಾಡಿ ಅವ್ರು ಇದು ಮಾಡಿ ಬಂದಿದ್ದೀವಿ, ವಿಚಾರ ತಿಳಿಸಿ ಬಂದಿದ್ದೀವಿ. ಅವ್ರಿಗೆ ಲೆಟ್ರೆಲ್ಲ ಕೊಟ್ಟು ಬಂದಿದ್ದೀವಿ. ಇವತ್ತು ನಮ್ಮ ಸಚಿವರಾದಂತಹ BP ಹರೀಶ್ ಸರ್ ಕೂಡ ಶಾಸಕರು ಅವರು ಕೂಡ ಭೇಟಿ ಮಾಡಿದ್ರು. ನಮ್ಮ ಜೊತೆ ನಿಲ್ತೇವೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಮೋಹನ್ ಎನ್ ಹುರುಳಿ ಅಂತ. ಈ ಫ್ಯಾಕ್ಟ್ರಿಯಲ್ಲಿ ಏನು ಕೆಲಸ ಮಾಡ್ತೀರಾ? ಈ ಫ್ಯಾಕ್ಟ್ರಿನಲ್ಲಿ ನಾನು ಬಾಯ್ಲರ್ ಅಟೆಂಡೆಂಟ್ ಆಗಿದ್ದೀನಿ. PF ವರ್ಕರ? PF ವರ್ಕರ್. ಎಷ್ಟು ವರ್ಷ ಸರ್ವಿಸ್ ಆಗಿದೆ? ನಂದು ಇಲ್ಲಿ 11 ಇಯರ್ಸ್ 10 ಇಯರ್ಸ್ 6 ಮಂತ್ ಕಂಪ್ಲೀಟ್ ಆಗಿದೆ. 10 ಇಯರ್ಸ್ 6 ಮಂತ್. ಹಾಗಾದ್ರೆ PF ಲಾಗು ಆಗುತ್ತೆ? PF ಲಾಗು ಆಗಿದೆ, ಪೆನ್ಷನ್ನು ಲಾಗು ಆಗಿದೆ ಸರ್. ಈ ಫ್ಯಾಕ್ಟ್ರಿಯಲ್ಲಿ ಏನಾದರೂ ವರ್ಕರಿಗೆ ಪೇಮೆಂಟಿನ ತೊಂದರೆ, ಇಲ್ಲಾಂದರೆ PF ಅವರು ಕಟ್ಟೋದು ತೊಂದರೆ ಏನಾದರೂ ಆಗಿದೆ ಆ ಸಮಸ್ಯೆ? ಇಲ್ಲಿವರೆಗೂ PF ಕಟ್ಟೋದಾಗಲಿ ಅಥವಾ ಪೇಮೆಂಟ್ ಇದಾಗಲಿ ತೊಂದರೆ ಇಲ್ಲ. ಇವಾಗ ಕಳೆದ 4 ತಿಂಗಳಿಂದ ಏನಾಗಿದೆ, ಕಾಂಟ್ರಾಕ್ಟ್ ಲೇಬರ್ಸನ್ನ ಏನು ಆಚೆ ಇಟ್ಟಿದ್ದಾರೆ, 270 ಒಂದು 250 ಮೆಂಬರ್ಸನ್ನ ಏನು ಆಚೆ ಇಟ್ಟಿದ್ದಾರೆ, ಅವರಿಗೆ ಇಲ್ಲಿವರೆಗೂ ಯಾವುದೇ ಪೇಮೆಂಟ್ ಕೊಟ್ಟಿಲ್ಲ. ಅದೊಂದು ಪೇಮೆಂಟ್ ಒಂದು ಬಾಕಿ. ಅವರಿಗೆ ಪೇಮೆಂಟ್ ಯಾವುದೂ ಕೊಟ್ಟಿಲ್ಲ. ಅವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಬಿಟ್ಟು ಕೇಳಿದ್ರೆ, ಸಪೋಸ್ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ಹೆಂಗೆ ಮಿಂಗಲ್ ಆಗಿದ್ದಾರೆ ಅಂದರೆ, ಕಾಂಟ್ರಾಕ್ಟ್ ಸೂಪರ್ವೈಸರ್ಗಳೇನಿದೆ, ಒಂದು 5-6 ಕಾಂಟ್ರಾಕ್ಟ್ ಸೂಪರ್ವೈಸರ್ಗಳು ಏನಿದ್ದಾರೆ ಅವರೆಲ್ಲ ಇಲ್ಲಿಗೆ ನಾವು ಹೋರಾಟಕ್ಕೆ ಬರ್ತೀವಿ ಅಂತ ಬಿಟ್ಟು ನಮಗೆ ಸಪೋರ್ಟ್ ಮಾಡೋಕ್ಕೆ ಹೋದ್ರು ಅಂದ ತಕ್ಷಣ ಅವರ ಕಾಂಟ್ರಾಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು, ನಿಮ್ಗೆ 20ನೇ ತಾರೀಕು ಕೆಲಸ ಕೊಡ್ತೀವಿ, 10ನೇ ತಾರೀಕು ಕೆಲಸ ಕೊಡ್ತೀವಿ, ಇಂಥ ದಿವಸ ಬರುವಂತ್ರಿ, ಇಂಥ ದಿವಸ ಹೇಳ್ತೀವಿ ಅವತ್ತು ಅಂತ ಬಿಟ್ಟು ಸುಮ್ಮನೆ ಏನೋ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಗೆ ಸುಮ್ಮನೆ ಮಾಡ್ತಿದ್ದಾರೆ. ಅವರು ಪಾಪ ಹೌದು ಬಿಡು, ಇವ್ರು ಹೇಳ್ತಿದ್ದಾರೆ, ನಮ್ಮ ಕಾಂಟ್ರಾಕ್ಟ್ ಸೂಪರ್ವೈಸರ್ ಹೇಳಿದ್ದಾರೆ ಅಂದಮೇಲೆ ನಾವು ಕೆಲಸ ಕೊಡ್ತಾರೆ ಅಂತ ಬಿಟ್ಟು ಹಿಂಗೆ ಸತತ 4ನೇ ತಿಂಗಳಿಂದನೂ ಇದೇ ರೀತಿಯೇ ಹೇಳ್ಕೊಂಡು ಬರ್ತಿದ್ದಾರೆ. ಈ ರೀತಿ ಹೇಳ್ಕೊಂಡು ಬಂದು ಇವಾಗ ಅತ್ಲಗೂ ಇಲ್ಲ ಇತ್ಲಗೂ ಇಲ್ಲ ಹಂಗೆ ಮಾಡಿಟ್ಟಿದ್ದಾರೆ. ಇವಾಗ ಕಂಪ್ನಿ ಅಸೆಟ್ ಒಂದು ಸೇಲ್ ಆಗಿದೆ. ಅಸೆಟ್ ಒಂದು ರಿದ್ದಿ ಸಿದ್ದಿ ಅನ್ನೋ ಕಂಪ್ನಿ ಒಂದು ಸೇಲ್ ಮಾಡಿದ್ದಾರೆ. ಬಟ್ ಇಲ್ಲಿ ಎಂಪ್ಲಾಯ್ಸ್ ಆಗಲಿ ಅಥವಾ ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ನಾಗಲಿ ಏನು ಮಾಡ್ತೀವಿ, ಮುಂದೆ ತೊಗೊಳ್ತಾರ ಅನ್ನೋದು ಯಾರೂ ಅಶ್ಯೂರ್ ಕೊಡ್ತಾ ಇಲ್ಲ. ಇವಾಗ ಕಾಂಟ್ರಾಕ್ಟ್ ಎಂಪ್ಲಾಯಿನ ಇವರೇ ಬಂದು ಹೇರ್ ಮಾಡ್ಕೊತಾರ ಅದು ಗೊತ್ತಿಲ್ಲ. ಅಥವಾ ಇವಾಗ ನಾವು ಏನು 120 ಮೆಂಬರ್ಸಲ್ಲಿ ಇವಾಗ 60 ಮೆಂಬರ್ಸ್ ಏನು ಇಲ್ಲಿದ್ದೀವಿ, ಅವ್ರನ್ನೇನಾದರೂ ಮತ್ತೆ ರಿಟರ್ನ್ ಅದೇ ಕಂಪ್ನಿಗೆ ತೊಗೊಳ್ತಾರ, ಅದನ್ನ ಯಾವುದೂ ನಮ್ಗೆ ಹೇಳ್ತಾ ಇಲ್ಲ, ಭರವಸೆ ಏನೂ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಈ ರೀತಿ ಧರಣಿ ಕೂತ್ಕೊಂಡಿದ್ದೀವಿ. ಇದು ಧರಣಿ ಹೆಂಗೆ ಅಂದರೆ ಅಹೋರಾತ್ರಿ, ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಇದರಿಂದ ಬರೀ ನಮ್ಮ ಎಂಪ್ಲಾಯ್ಸಿಗೆ ಫ್ಯಾಕ್ಟ್ರಿನಲ್ಲೇ ಆಗಿಲ್ಲ, ಸುತ್ತಮುತ್ತ ಇರೋ ರೈತರುಗಳಿಗೂ ಇದು ಎಫೆಕ್ಟ್ ಆಗಿದೆ. ಇವಾಗ ಲಾಸ್ಟ್ ಈ ಸೀಸನಲ್ಲಿ ಏನು ಮೆಕ್ಕೆಜೋಳ ಬೆಳೆದ್ರು ಅದೆಲ್ಲ ರೇಟ್ ಡೌನ್ ಆಗೋ ಕಾರಣ ನಮ್ಮ ಕಾರ್ಗಿಲ್ ಅಂತಲೇ ಹೇಳ್ಕೊಬೋದು. ಒಂದು ವರ್ಷಕ್ಕೆ ಹತ್ತತ್ರ ನಾವೇ ನಮ್ಮ ಕಂಪ್ನಿಯ ಒಳಗೆ ಕಾರ್ಗಿಲ್ ಅವರು ಗ್ರೈಂಡಿಂಗ್ ಮಾಡ್ತಾ ಇದ್ದದ್ದು ಹತ್ತತ್ರ 3 ಲಕ್ಷ ಮೆಟ್ರಿಕ್ ಟನ್ನನ್ನು ಗ್ರೈಂಡಿಂಗ್ ಮಾಡ್ತಾಯಿದ್ರು. ಆಮೇಲೆ ಇನ್ನು ಹತ್ತತ್ರ 3 ರಿಂದ 4 ಲಕ್ಷ ಮೆಟ್ರಿಕ್ ಟನ್ನ ಟ್ರೇಡಿಂಗ್ ಅವ್ರ ಕಾರ್ನ ಬೈ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗೆ ಬೇರೆ ಬೇರೆ ಕಡೆಗೆ ಸೇಲ್ ಮಾಡ್ತಾಯಿದ್ರು. ಈಗ ನಮ್ಮ ಕರ್ನಾಟಕದಲ್ಲಿ 70-80% ಇವರೇ ಖರೀದಿ ಮಾಡ್ತಾಯಿದ್ರು. ಇನ್ನು 20% ಹೆಂಗಂದ್ರೆ ಹೊರಗಡೆಯಿಂದ ಬೇರೆ ಬೇರೆ ಸ್ಟೇಟಿಂದ, ಮಹಾರಾಷ್ಟ್ರ, ಬಿಹಾರ, ಆಂಧ್ರ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮನ್ನ ಇಲ್ಲಿ ಪ್ಲ್ಯಾನ್ ಕಂಡಿಸ್ತಾ ಇದ್ವಿ.
ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇದು ಬಂದಾದಲ್ಲಿಂದ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ರೇಟ್ ಮಿನಿಮಮ್ ಅಂದರೆ ಒಂದು 600 to 700 ರೇಟ್ ಡೌನ್ ಆಗೋ ಕಾರಣ ನಮ್ಮ ಕಾರ್ಗಿಲ್ ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಕಾರ್ಗಿಲ್ ಅಂದರೆ ಕಾರ್ಗಿಲ್ ಚೆನ್ನಾಗಿದೆ ಸರ್. ಕಾರ್ಗಿಲ್ ಅನ್ನೋ ಕಂಪ್ನಿ ಇದೆ, ಬಿಗ್ಗೆಸ್ಟ್ ಕಂಪ್ನಿ ಇದು, ವರ್ಲ್ಡಲ್ಲಿ ಹೈಯೆಸ್ಟ್ ಕಂಪ್ನಿ. ಬಟ್ ಇಲ್ಲಿರೋ ಲೋಕಲ್ ಮ್ಯಾನೇಜ್ಮೆಂಟ್ಗಳೇನಿದೆ, ನಮ್ಮ ಇಂಡಿಯಾ ಮ್ಯಾನೇಜ್ಮೆಂಟ್ ಏನಿದೆ ಅದು ತುಂಬ ವರ್ಸ್ಟ್ ಅಂದರೆ ತುಂಬ ವರ್ಸ್ಟ್ ಆಗಿದೆ. ಇಲ್ಲಿ ನಮಗೇನು ಅದರಲ್ಲೂ ತುಂಬ ವರ್ಸ್ಟ್ ಅಂದರೆ ನಮ್ಮ ಕರ್ನಾಟಕಕ್ಕೆ ಬಂದಿರೋ ಮ್ಯಾನೇಜ್ಮೆಂಟ್ ಏನು ತುಂಬ ವರ್ಸ್ಟ್ ಇದೆ. ಹೆಂಗೆ ಅಂದರೆ ಬೇರೆ ಬೇರೆ ಸ್ಟೇಟಲ್ಲಿ ಏನಾದ್ರು ಈ ರೀತಿ ಇದಾದಾಗ ತಕ್ಷಣವೇ ಸ್ಪಂದನೆ ಮಾಡಿ ಅವ್ರದ್ದು ಏನಿದೆ ಅದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟ್ ಕಂಪ್ನಿಗೆ ಹಾಗೆ ಜಾಯಿನ್ ಮಾಡಿಸಿದ್ದಾರೆ. ಇವಾಗ ರೀಸೆಂಟಾಗಿ ಕಾನ್ಲಾ ಕುರ್ಕುಮ್ ಅಲ್ಲೆಲ್ಲ ಬೇರೆ ಬೇರೆ ರೀತಿ ಕಂಪನ್ಸೇಷನ್ ಆಗಲಿ ಏನೋ ಮಾಡಿಬಿಟ್ಟು ತಕ್ಷಣವೇ ಅವ್ರನ್ನ ಬೇರೆ ಕಂಪ್ನಿಗೆ ಇದು ಮಾಡಿದ್ರು. ಇಲ್ಲಿ ನಾವು ಇವಾಗ ಸತತ 4 ತಿಂಗಳಿಂದ ಪ್ರೊಡಕ್ಷನ್ ಇಲ್ಲ, ಇದಾಗ್ತಾ ಇಲ್ಲ, ನಮ್ನ ಏನಾದ್ರು ಒಂದು ಮಾಡಿ ಅಂತ ಬಿಟ್ಟು ಕೇಳಿದ್ರೆ ನಮಗೆ ಏನು ಸುಮ್ಮನೆ ನಾವು ಏನು ಕೇಸ್ ಹಾಕಿದ್ದೀವಿ, ನಾವು ಕೇಸ್ ಹಾಕಿದ್ನ ಸುಮ್ಮನೆ DLC ಸರ್ ಹತ್ರ, ಡೆಪ್ಟಿ ಲೇಬರ್ ಕಮಿಷನ್ ಹತ್ರ ಹೋಗ್ತಾರೆ, ನಾವು ಎಂಪ್ಲಾಯೀಸ್ ಹತ್ರ ಮಾತಾಡ್ಕೊಂಡ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಂತ ಬಿಟ್ಟು ಅಲ್ಲೇ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಮ್ಮನ್ನ ಒಂದು ದಿವಸ ನಾಮಕಾವಸ್ಥೆಗೆ ಒಂದು ದಿವಸ ಕರೀತಾರೆ, ಒಂದು ದಿವಸ ಒಂದು ಅರ್ಧ ಗಂಟೆ ಕೂರಿಸ್ಕೊಂಡ್ಬಿಟ್ಟು ಇಲ್ಲ ಹಂಗಾಗಲ್ಲ ಹಿಂಗಲ್ಲ ಅಂತ ಬಿಟ್ಟು ಬರೀ ಕತೆ ಹೇಳ್ಬಿಟ್ಟು ಇಲ್ಲ ನೀವು ಅಷ್ಟೆಲ್ಲ ಹೇಳ್ತೀರಿ ನಮ್ದು ಹಿಂಗಾಗಲ್ಲ ಅಂತ ಬಿಟ್ಟು ನಮ್ಮ ಮೇಲೇ ಕೋಪ ಮಾಡಿ ನಮ್ಮನ್ನೇ ವಿಲನ್ ಮಾಡಿದ್ದಾರೆ. ಹೆಂಗೆ ಅಂದರೆ ಗ್ಲೋಬಲ್ ಲೆವೆಲಲ್ಲಿ ನಮ್ಮನ್ನ ಈ ಕಾರ್ಗಿಲ್ಲು ದಾವಣಗೆರೆ ಪ್ಲಾಂಟರ್ ಏನಿದ್ರೆ ಅವರೆಲ್ಲ ವಿಲನ್ ಮಾಡಿಬಿಟ್ಟಿದ್ದಾರೆ. ನೀವು ಯಾರೇ ಕೇಳಿದ್ರು ಇವರು ಕಾರ್ಗಿಲ್ ಎಂಪ್ಲಾಯ್ ಸರಿ ಇಲ್ಲಪ್ಪ, ಕಾರ್ಗಿಲ್ ಎಂಪ್ಲಾಯ್ ಸರಿ ಇಲ್ಲ ಅಂತ ಬಿಟ್ಟು ಅದರಲ್ಲೂ ಒಬ್ಬನು ಇದರಲ್ಲಿ ಕೇರಳದವ್ರು ಒಬ್ಬರು HR ಅಂತ ಬಂದಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದವ್ರು ನೋಡಿ HR ಪೋಸ್ಟಲ್ಲಿ ಹೆಂಗಿರಬೇಕು ಅಂತ ಬಿಟ್ಟು ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ HR ಪೋಸ್ಟಲ್ಲಿ ನಮ್ಮ ಲೋಕಲ್ಲು ಕರ್ನಾಟಕದವ್ರು ಇರಬೇಕು. ಒಂದು ಕಂಪ್ನಿನಲ್ಲಿ ಭಾಷೆ ಬರಬೇಕು, ಕನ್ನಡ ಭಾಷೆ ಬರಬೇಕು. ಇವ್ರಿಗೆ ಏನಿದ್ದಾರೆ ಇವಾಗ ಏನು ಬಂದಿದ್ದಾರೆ ಅವರಿಗೆ ಕನ್ನಡ ಭಾಷೆ ಅರ್ಥನೇ ಆಗಲ್ಲ ಅಂತ ಒಬ್ಬರನ್ನ HR ಇಲ್ಲಿ ಇದ್ದಾರೆ. ಅವರು ಬಂದ್ಬಿಟ್ಟು ಈ ನಮ್ಮ ಇಷ್ಟು ಜನನ ಪ್ರಾಬ್ಲಮ್ ಸಾಲ್ವ್ ಹೇಗೆ ಮಾಡ್ತಿದ್ದಾರೆ. ಇವಾಗ ನೋಡಿ ನಾವು ಇಷ್ಟು ಜನ ಇವತ್ತು ಬೆಳಗ್ಗೆನಿಂದ ಇಷ್ಟು ಜನ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಕಂಪ್ನಿನ ಯಾರೋ ಒಂದು ಥರ್ಡ್ ಪಾರ್ಟಿ ಸೆಕ್ಯೂರಿಟಿಗೆ ಬಿಟ್ಟು ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವರು ಆರಾಮಾಗಿ ಹೋಟೆಲಲ್ಲಿ ಮಜಾ ಮಾಡಿಕೊಂಡು ಎಲ್ಲೆಲ್ಲೋ ಕೂತ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ. ಇವತ್ತು ನಾಳೆ ನಾಡ್ರೆ ಇನ್ನು ಬರಲ್ಲ, ಇವ್ರು ಮುಗಿದೋಯ್ತು. ಈ ರೀತಿ ಮಾಡ್ತಾ ಇದ್ದಾರೆ. ಹಿಂಗಿದ್ದಾಗ ನಮಗೆ ಇಲ್ಲಿರೋ ಲೋಕಲ್ ಅವ್ರಿಗೆ ಏನು ನ್ಯಾಯ ಸಿಗುತ್ತೆ? ಎಲ್ಲೋ ಕೂತ್ಕೊಂಡು ಎಲ್ಲೆಂದು ನಾವು ಮಾತಾಡ್ಕೊಂಡು ಎಲ್ಲೋ ಬಂದು ಇದು ಮಾಡೋರಿಗೆ ಇಲ್ಲಿಂದ ನ್ಯಾಯ ಹೇಗೆ ಸಿಗುತ್ತೆ? ಅದು ನ್ಯಾಯ ಸಿಗೋವರೆಗೂ ನಾವು ಇದನ್ನು ಧರಣಿ ಮಾಡ್ಬೇಕಂತ ಈ ರೀತಿ ಮಾಡ್ತಾ ಲಾಭದಲ್ಲಿ ಇದ್ರೂ ಈ ಕಂಪ್ನಿ ಬೇರೆ ಕಂಪ್ನಿಗೆ ಮಾರಕ್ಕೆ ಕಾರಣ ಏನು? ಲಾಭದಲ್ಲಿ ಇದ್ರೂ ಕಂಪ್ನಿ ಯಾಕೆ ಮಾಡ್ತಿದ್ದಾರೆ ಅಂದರೆ ಇವ್ರ ಹತ್ರ ಅಂತ ಎಬಿಲಿಟಿ ಇಲ್ಲ. ಈ ಮ್ಯಾನೇಜ್ಮೆಂಟ್ ಅಂದರೆ ಜಾಸ್ತಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಇಲ್ಲೇನಪ್ಪ ಅಂದರೆ ಬರೀ 500-600 ಕ್ರೋರ್ಸಿಗೆ ಆಗೋಂಥ ಪ್ರಾಜೆಕ್ಟನ್ನ 1200 ಕ್ರೋರ್ಸಿಗೆ ತೊಗೊಂಡೋಗಿ. ಯಾಕೆಂದರೆ ಬೇರೆಯಿಂದ ದುಡ್ಡು ಬರ್ತೈತಿ, ಸುಮ್ಮನೆ ಇಲ್ಲಿ ಖರ್ಚು ಮಾಡಿದ್ರು ಏನೋ ಬೇಕಾಬಿಟ್ಟು ಒಂದು ₹5 ಮಟೀರಿಯಲ್ನ ₹100 ಮಾಡಿ ತೊಗೊಬಂದರು, ₹100 ಮಟೀರಿಯಲ್ನ ₹10,000 ಹಿಂಗೆ ತೊಗೊಬಂದರು. ಆ ರೀತಿ ಮಾಡಿ ಈ ಕಂಪ್ನಿಗೆ ಫುಲ್ಲು ಲಾಭ ಮಾಡಿದ್ರು. ಹೆಂಗೆ ಲಾಭ ಬರ್ತಾ ಇದೆ ಅಂದರೆ ಇವರು 600 ಕ್ರೋರ್ಸ್ ಅಥವಾ 500 ಕ್ರೋರ್ಸ್ ಹಾಕಿದ್ರೆ ಮಾತ್ರ ಅಷ್ಟು ಲಾಭ ಬರ್ತಾ ಇತ್ತು. ಇವಾಗ 1250 ಕ್ರೋರ್ಸಿಗೆ ಲಾಭ ಬಂದರೆ ಹೆಂಗೆ ಬರಬೇಕದು? ಇವ್ರು ಹಾಕಿರೋ ಪ್ಲಾಂಟೇ 600 ಕ್ರೋರ್ಸ್, ಬರೀ 6% ಬರ್ತಾ ಇದೆ. 10% ಹೆಂಗೆ ಬರಬೇಕದು ಲಾಭ? 10% ಬರೋಕ್ಕಾಗಲ್ಲ. ಆದ್ರಿಂದನೇ ಇವ್ರು ಲಾಸು ಅಂದ್ಕೊಂಡ್ಬಿಟ್ಟು, ಬಟ್ ಪ್ರಾಧಿಕಾರಕ್ಕಾಗಲಿ ಗೌರ್ಮೆಂಟಿಗಾಗಲಿ ಇನ್ನೂ ಲಾಸ್ ಅಂತ ಬಿಟ್ಟು ಹೇಳಿಲ್ಲ. ಸುಮ್ಮನೆ ಮೇಲಕ್ಕೆ ನಮ್ಗೆ ಹೇಳ್ತಿದ್ದಾರೆ. ಲಾಸಿಗೆ ಬರೋಕ್ಕೆ ಕಾರಣ ನಿಮ್ಮ ಪ್ರಕಾರ ಮಿಸ್ಮ್ಯಾನೇಜ್ಮೆಂಟ್. ಹೌದು, ನಿರ್ವಹಿಸರು ಅಂತ ಇಲ್ಲ, ನಿರ್ವಹಿಸರು ಅವರು ಮ್ಯಾನೇಜ್ಮೆಂಟ್ ಅವರಿಗೆ ಬಂದಿಲ್ಲ, ಯಾಕಂದ್ರೆ ಮೇಂಟೆನೆನ್ಸ್ ಮಾಡಬೇಕಂತ ಅವ್ರ ನಿರ್ಲಕ್ಷ್ಯ ಕಾರಣ ಈ ಸ್ಟೇಜಿಗೆ ಬಂದಿದೆ ಅಂತ ನಿಮ್ಮ ವಾದ. ಹೌದೌದು. ಈಗ ಮ್ಯಾನೇಜ್ಮೆಂಟ್ ನಿರ್ಲಕ್ಷ್ಯ ಕಾರಣಕ್ಕೆ ಕಾರ್ಮಿಕರು ರೈತರು ಬೀದಿ ಪಾಲಾಗ್ತದ್ರೆ ನೀವು ಹೇಳಕತ್ತೀರಾ? ಹೌದೌದು ಸರ್, ಹೌದೌದು, 100%. ಇದು ಕಾರ್ಮಿಕರು ಮತ್ತೆ ರೈತರು ನಾಳೆ ರಜಾ ಇದೆ, ನಾಳೆ ನಾಡ್ದ ಇವ್ರದ್ದು ರಜಾ. ಸೋಮವಾರದಿಂದ ರೈತರ ಬೆಂಬಲ ಈ ಧರಣಿಯಲ್ಲಿ ನಿಮಗೆ ಸಿಗುತ್ತೆ. ಅವರು ನಾವು ಇವಾಗ ನಮ್ಮ ಅಧ್ಯಕ್ಷರು ಹೇಳ್ದಂಗ್ಲೇ ಆಲ್ರೆಡಿ ನಮಗೆ ಇವತ್ತಿನಿಂದನೂ ಕಾಲ್ ಮಾಡ್ತಿದ್ದಾರೆ, ನಾವು ಬರ್ತೀವಿ ಅಂತ ಬಿಟ್ಟು. ಬಟ್ ಇವತ್ತು ನಾಳೆ ನಾಡಿದ್ದು ರಜೆ ಇರೋದ್ರಿಂದ ಜಾಸ್ತಿ ನಮಗೆ ಕ್ರೌಡ್ ಮಾಡ್ಕೊಂಡ್ರೂ ಅಷ್ಟೊಂದು ಲಾಭ ಸಿಗಲ್ಲ. ನಾವು ಮಂಡೆಯಿಂದ ಇದನ್ನ ಏನು ಹೋರಾಟ ಮಾಡಬೇಕು ಅದನ್ನ ಇನ್ನೂ ಜಾಸ್ತಿ ಹೈಯೆಸ್ಟ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.